ಮಹಿಳೆಯರು ಕೊಟ್ಟಂಥದ್ದು ತುಂಬ ಅನುಕೂಲ. ಫ್ರೀ ಬಸ್ಸು ಅಂತಾರೆ, ಧರ್ಮಸ್ಥಳಕ್ಕೆ ಹೋಗೋಕ್ಕಾಯ್ತಾ? ಬಡ್ರ ಕಷ್ಟ ಏನು ಅಂತ ಹಳ್ಳಿಗಳಿಗೆ ಬಂದು ನೋಡ್ಲಿಕ್ಕೆ ಗೊತ್ತಾಗುತ್ತಾ? ಮೋದಿ ಸರ್ಕಾರ ಬರಬಾರ್ದು, ಕೇಂದ್ರದ ಎಲ್ಲೂ ಬರಬಾರ್ದು, ಪ್ರಪಂಚದಲ್ಲೇ ಬರಬಾರ್ದು. 500 ರೂಪಾಯಿ ಇದು ಮಾಡಿದ್ರಲ್ಲ, ಬ್ಯಾನ್ ಮಾಡಿದಾಗ ಎಷ್ಟು ತೊಂದರೆ ಆಯ್ತು. ಎಷ್ಟೋ ಜನಗಳ ಕುಟುಂಬಗಳು ಬೀದಿಗೆ ಬಂದ್ಬಿಟ್ಟು ಒಂದೇ ದಿನಕ್ಕೆ 1.5 ಲಕ್ಷ ಲಾಸ್ ಆಯ್ತು ನಂಗೆ. ವರ್ಣ ಕ್ಷೇತ್ರ ಮತ್ತು ಚಾಮರಾಜ ಕ್ಷೇತ್ರ ನಮಗೆ ಕಾಂಗ್ರೆಸ್ ಬಂದನೇ ಉತ್ತಮ. ಯಾಕೆ ಅಂದ್ರೆ ಅನುದಾನಗಳು ಎಲ್ಲ ಮನೆಗೂ ಕೊಡ್ತಾ ಇದ್ದಾರೆ. ಒಂದು ಮಹಿಳೆಯರು ಕೊಟ್ಟಂಥದ್ದು ತುಂಬ ಅನುಕೂಲ. ಫ್ರೀ ಬಸ್ಸು ಅಂತಾರೆ, ಧರ್ಮಸ್ಥಳಕ್ಕೆ ಹೋಗೋಕ್ಕಾಯ್ತಾ? ಯಾರು ಹೋಗೋಕ್ಕಾಯ್ತಾನಿಲ್ಲ. ನಾವೇ ಗಂಡಸ್ರಿಗೆ ಹೋಗೋಕ್ಕಾಗಿಲ್ಲ, ಹೆಂಗಸರಿಗೆ ಹೋಗೋಕ್ಕಾಗ್ತಾ. 2 ಸಾವಿರ ಕೊಡದೇ ಇದ್ರೆ ಮನೇಲಿ ನಾವೇ ಜಗಳಾಡಬೇಕಾಗೋದು. ಎಲ್ಲ ಮನೆಗಳು ನಮ್ಗೆ ಕೇಳ್ತಾನೆ ಇಲ್ಲ. ಈಗ ಲೇಡೀಸ್ಗಳು 2 ಸಾವಿರ ಬರ್ತದ, ಮನೆಯವರ ಮಾಡ್ಕೊತಾವ್ರ. ಮುದುಕಿ ಇರ್ತಾರ, ಅವ್ರಿಗೆ ಗೇಯಕ್ಕೆ ಯಾರು ಇರಲ್ಲ, ಮಕ್ಳಿಗೆ ಅನ್ನ ಇಟ್ಟು ಕೊಡಲ್ಲ. ಅವ್ರು ಏನು ಮಾಡ್ತಾರೆ, ಅದರಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಎಷ್ಟೋ ಜನ 2 ಸಾವಿರ ಕೊಟ್ಟಿದ್ದರಿಂದ ತುಂಬ ಅನುಕೂಲ ಆಯಿತು. ಫ್ರೀ ಕರೆಂಟು 1 ರೂಪಾಯಿನೂ ಕಟ್ತಾ ಇಲ್ಲ, ಈಗ ಫ್ರೀ ಕರೆಂಟ್ ಆಗಿದೆ. ಇನ್ನೂ ತುಂಬ ಅನುಕೂಲ ಆಗಿದೆ. ಯಾರು ಅವಿವೇಕಿಗಳು 2 ಸಾವಿರ ಕೊಟ್ಬಿಟ್ಟು ಸೋಂಬೇರಿಗಳಾಗ್ಬಿಟ್ರೆ ಗಂಡಸರು ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಅದು ಸುಳ್ಳು ಆಶ್ವಾಸನೆ. 2 ಸಾವಿರ ಕೊಟ್ಟೋದ್ರಿಂದ ಜನಗಳಿಗೆ ತುಂಬ ಅನುಕೂಲ ಆಗಿದೆ. ಮನೆ ಬಳಕೆಗೆ ಗೃಹ ಸಾಮಾನುಗಳಿಗೆ ಯಾರು ಕೊಡ್ತಾರೆ? ನಾವು ಕೊಡ್ತೀವ? ನಮ್ಮ ದುಡಿಗೆ ಕೆಲಸ ಇಲ್ಲ, 2 ತಿಂಗಳಿಗೆ ಕೆಲಸ ಇಲ್ಲ. ನಮ್ಮ ಮನೆಯವ್ರಿಗೆ ಈಗ 2 ತಿಂಗಳಿಂದ ಕೆಲಸ ಇಲ್ಲ, ಅದರಿಂದ ಜೀವನ ಮಾಡ್ತಾ ಇದೀವಿ. 2 ತಿಂಗಳಿಂದ ಕೂಲಿ ಇಲ್ಲ ಸರ್ ನಮ್ಗೆ. 2 ಸಾವಿರ ಕೊಡೋದ್ರಿಂದ ಎಷ್ಟು ಅನುಕೂಲ ಆಗಿದೆ ಅಂದ್ರೆ ತುಂಬ ಅನುಕೂಲ ಆಗಿದೆ. ಯಾರೋ ಈಗ ಒಬ್ಬರಿಗೆ ಅನಾನುಕೂಲ ಆಗಿದ್ರ 100 ಜನಕ್ಕೆ ಅನುಕೂಲ ಆಗಿರುತ್ತಾ? ಒಬ್ರಿಗೆ ಅನಾನುಕೂಲ ಆಗಿರುತ್ತೆ. ಅವ್ರು ಏನು ಹೇಳ್ತಾರೆ, ದುಡ್ಡು ಇರುತ್ತೆ ಅವ್ರ ಹತ್ರ, ಅವ್ರು ಏನೇನೋ ಮಾತಾಡ್ತಾರೆ. ಏನು ನಾನು ಫ್ರೀ ಕೊಟ್ಬಿಟ್ರು, ಯಾಕೆ ಕೊಟ್ಬಿಟ್ರು, ಸಾಲ ಆಯ್ತದ ಸರ್ಕಾರಕ್ಕೆ, ಹಂಗೆ ಹಿಂಗೆ ಅಂತ ಮಾತಾಡ್ತಾರಲ್ಲ. ಹಂಗೆ ಬಂದು ಹೇಳಿ ಗೊತ್ತಾಗುತ್ತಾ? ಬಡ್ರ ಕಷ್ಟ ಏನು ಅಂತ ಹಳ್ಳಿಗಳಿಗೆ ಬಂದು ನೋಡ್ಲಿಕ್ಕೆ ಗೊತ್ತಾಗುತ್ತಾ? ನಾವು ರಾತ್ರಿ ಕರೆಂಟ್ ಕೊಡ್ತಾ ಇದಾರೆ, ಗದ್ದೆಗಳಿಗೆ ನೀರು ಆಯ್ತಾ ಇಲ್ಲ, ನೀರು ಹಿಂಗೋಯ್ತಾ ಇದೆ, ಭತ್ತ ಹಿಂಗೋಯ್ತು, ಎಷ್ಟೋ ಭತ್ತ ಒಣಗೋಯ್ತಾ ಇದೆ. ನೋಡಿ ಬೇಕಾದ್ರೆ ಹೊರಗಡೆ ಬಂದು ಅದು 2 ಸಾವಿರ ಕೊಡ್ತಿರೋದ್ರಿಂದ ನಮ್ಮ ಮನೆ ಅವರನ್ನು ನಡೀತಾ ಇದೆ. ನಮ್ಮ ದುಡ್ಡು ಕೇಳ್ತಾ ಇಲ್ಲ ಅವರು. ಈಗ ಅದನ್ನೇ ನಾವು ಈಸ್ಕೊಳ್ಳೋ ಸ್ಟೇಜ್ ಬಂದಿದೀವಿ. ಈಗ ಕೆಲಸ ಇಲ್ಲ. ಈಗ ಗದ್ದೆ ಮಳೆ ಬಿದ್ದಿದ್ರೆ ಬೆಳ್ಸಾಗೋದು, ಬಂದಿದ್ರೆ ರೈತರಿಗೆ ಜೋಬ್ ಕಾಸಾಗೋದು, ಮನೆಯವರು ಸಾಲ ತೀರ್ಸೋದು, ಬ್ಯಾಂಕ್ಗಳಿಗೆ ಸಾಲ ಕಟ್ಟಕ್ಕಾಯ್ತಲ್ಲ ಯಾರು. ಈಗ ಅವ್ರೆ ಆತ್ಮಹತ್ಯೆ ಮಾಡ್ಕೊತಿದಾರೆ. ಇನ್ನೊಂದು ತಿಂಗಳು ನೀರು ಬರ್ಲಿಲ್ಲ ಅಂದ್ರೆ ಎಲ್ಲರೂ ಆತ್ಮಹತ್ಯೆ ಮಾಡ್ಕೊತಾರ. ಅದಂತೂ ಖಂಡಿತ. ರೈತರು ಈ ಅಂದಾನಿ ಸಾಲಗಳು ತೀರಿಸ್ತಾರಲ್ಲ, ರೈತರ ಸಾಲ ಏನಾರು 10 ಸಾವಿರ ತೀರ್ಸಿದಾರ? 10 ಸಾವಿರ ಇಲ್ಲ. ಮೋದಿ ಸರ್ಕಾರ ಬರಬಾರ್ದು, ಕೇಂದ್ರದ ಎಲ್ಲೂ ಬರಬಾರ್ದು, ಪ್ರಪಂಚದಲ್ಲೇ ಬರಬಾರ್ದು. ಮೋದಿ ಸರ್ಕಾರದಿಂದ ಅನುಕೂಲ ಯಾವುದೂ ಇಲ್ಲ. ಆ ಸಾಹುಕಾರಗಳಿಗೆ ಅನುಕೂಲ ಮಾಡ್ತಾರ, ಫ್ಯಾಕ್ಟ್ರಿ ಓನರ್ಗೆ ಅನುಕೂಲ ಆಯ್ತಾ? ನಮ್ಮ ಬಡವರಿಗೆಲ್ಲ ಅನುಕೂಲ ಆಗಿದೆ ಸರ್. ಎಲ್ಲರೂ ಕೇಳಿದ್ದೀರಾ? ಯಾರೋ ಒಬ್ಬ ದುಡ್ಡಿರೋನು ಮಾತಾಡ್ತಾನೆ, ಕಾಂಗ್ರೆಸ್ನವ್ರು ಹಂಗೆ ಮಾಡ್ಬಿಡ್ತಾರ, ಹಿಂಗೆ ಮಾಡ್ಬಿಡ್ತಾರ, ಸಾಲ ಒಡ್ಸ್ಬಿಡ್ತಾರ, ಹಂಗೆ ಹಿಂಗೆ ಅಂತ. ಅದು ಸುಳ್ಳು. ಯಾಕೆ ಅಂದ್ರೆ ಸಾಲ ಹೆಂಗೆ ಹೋಗಿಸ್ತಾರೆ? ಈಗ ಮೋದಿ ಸರ್ಕಾರದವರು ಸಾಲ ಎಲ್ಲಿ ತೋರಿಸಿದ್ರು? ಜನಗಳಿಗೆ ಇಷ್ಟ ಆಗಿದೆ, ಇಷ್ಟು ಆದಾಯ ಆಗಿದೆ ಅಂತ ನಮ್ಮ ಸಿದ್ದರಾಮಯ್ಯ ಕೊಟ್ಟರು, ತೋರಿಸ್ಲಿಲ್ಲ. ನಂಗೆ ತೋರಿಸ್ಬೇಕಿತ್ತು ಅವರು. ಇಷ್ಟು ಸಾಲ ಆಗಿದೆ, ಇಷ್ಟು ವ್ಯಯ ಆಗಿದೆ, ಇಷ್ಟು ನಮ್ಮ ಹತ್ರ ದುಡ್ಡಿದೆ, ಇಷ್ಟೆಲ್ಲ ಅನುಕೂಲ. ಸಾಲ ಕೊಟ್ಟು ನಮ್ಗೆ ಸಾಲ ಒಡ್ಸಿಲ್ಲ ಅಂತ ಹೇಳ್ತಾ ಇದಾರಲ್ಲ, ಇವರು ಅಷ್ಟು ಜನದಿಂದ ಏನು ಕೊಡ್ತೀನಿ ಇಲ್ಲಲ್ಲ, ಹೆಂಗೆ ಸಾಲ ಆಯ್ತು? ಈಗ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಗೆದ್ದಾಗ ಇಷ್ಟು ಅನುದಾನಗಳು 5 ಯೋಜನೆಯನ್ನು ಜಾರಿಗೆ ತಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆಗ ಸಾಲ ಬಂದಿಲ್ಲ. ಬಟ್ ಇವರು BJP ಅವರು ಗೆದ್ದಿದ್ರಲ್ಲ ಕೇಂದ್ರದಲ್ಲಿ, ಆವಾಗ ಏನು ಸಾಲ ತೋರಿಸಿದ್ದಾರೆ, ಏನು ಸಾಲ ಮನ್ನಾ ಮಾಡಿದ್ದಾರೆ ಹೇಳಿ? 500 ರೂಪಾಯಿ ಇದು ಮಾಡಿದ್ರಲ್ಲ, ಬ್ಯಾನ್ ಮಾಡಿದಾಗ ಎಷ್ಟು ತೊಂದರೆ ಆಯ್ತು. ಎಷ್ಟೋ ಜನಗಳ ಕುಟುಂಬಗಳು ಬೀದಿಗೆ ಬಂದ್ಬಿಟ್ಟು ಸಣ್ಣ ಪುಟ್ಟ ಬಡ್ರುಗಳೆಲ್ಲ ಬೀದಿಗೆ ಬಂದ್ಬಿಟ್ರು ಕೂಲಿ ಮಾಡಕ. ಆ ದುಡ್ಡು ಸಾರ್ ನನ್ನ ಹತ್ರ 5 ಸಾವಿರ ಆಯ್ತು ಕೇಳಿ. ಫಾರ್ ಎಕ್ಸಾಂಪಲ್ ನಾನೇ ಉದಾಹರಣೆ, ನನ್ನ ಹತ್ರ 5 ಸಾವಿರ ರೂಪಾಯಿ ಅಂತ 500 ರೂಪಾಯಿ ನೋಟಿದ್ದು, ಅದು ಚೇಂಜ್ ಮಾಡಕ್ಕೆ 3 ದಿನ ನಿಂತ್ಕೊಂಡೆ, 1.5 ಸಾವಿರ ಹೋಯ್ತು. 3 ದಿನ ನಿಂತ್ಕೊಂಡೆ 1.5 ಸಾವಿರ ಹೋಯ್ತು. ಅದು ಹೆಂಗೆ ನಾವು ಮುಂದೆ ಬರೋಕ್ಕಾಗುತ್ತಾ? ಅದು ಬ್ಯಾನ್ ಮಾಡ್ದಾಗಿದ್ರ ನಮ್ಗೆ ಇನ್ನೂ ವಹಿವಾಟುಗಳು ಜಾಸ್ತಿ ನಡೆಯವು. ನಾನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿದ್ದೆ ಮೈಸೂರಲ್ಲಿ. ಒಂದೇ ದಿನಕ್ಕೆ 1.5 ಲಕ್ಷ ಲಾಸ್ ಆಯ್ತು ನಂಗೆ. ದುಡ್ಡು ಇಸ್ಕೊಬಿಟ್ರೆ ಎಲ್ಲ. ನಾವು ಹೆಂಗೆ ಬಡ್ರೆ ಹೆಂಗೆ ಮುಂದೆ ಬರೋಕ್ಕಾಗುತ್ತಾ? ಊರು ಬಂದು ಇಲ್ಲೂ ನೀರಿಲ್ಲ. ಈಗ ಹೆಂಗೆ ಜೀವನ ಮಾಡೋದು? ಈಗ 2 ಸಾವಿರ ಇಲ್ಲೇ ಹೋಗಿದ್ರೆ ನಮ್ಮ ಮನೇಲಿ ನಾವು ಏನು ಬೇಳೆನೂ ತಡೋಕ್ಕಾಯ್ತಾ ಇಲ್ಲ. ಇದು ನಮ್ಮ ಕೂಲಿನೇ ಇಲ್ಲ. ಈಗ ನಾವು ಆ ಗದ್ದೆಗೆ ನೀರು ಹಾಯ್ಸೋಕೆ ಹೋಗೋದಂದ್ರೆ ರಾತ್ರಿ ನೋಡಿ ಶಿಫ್ಟ್ ಚೇಂಜ್ ಮಾಡ್ಬಿಟ್ಟಾರ. ಈಗ ರಾತ್ರಿನಾಗಲೇ ಹಾಯಿಸ್ಬೇಕು, ಆಗಲ್ನಾಗ ಬಿಸಿಲು ಹೊತ್ತು ನೀರಿಲ್ಲ. ನೋಡಿ ಎಷ್ಟು ತೊಂದರೆ ಇದೆ ಅಂತ ರೈತರಿಗೆ. ಕಾಂಗ್ರೆಸ್ ಸರ್ಕಾರ ಬಂದರೆ ಮಾತ್ರ ನಮ್ಮ ಹಿಂದೂಗಳು ಉಳಿಬೇಕಾದ್ರೆ ಸಾಧ್ಯ. ಪ್ರಪಂಚದಲ್ಲಿ ಕಾಂಗ್ರೆಸ್ ಸರ್ಕಾರನೇ ಬರಬೇಕು. BJP ನಾಶ ಮಾಡಬೇಕು. BJPಯಿಂದ ರೈತರಿಗೆ ಮೋಸ, ಪ್ರಜೆಗಳಿಗೆ ಮೋಸ, ಎಲ್ಲಕ್ಕೂ ಮೋಸ, ಪ್ರತಿಯೊಂದಕ್ಕೂ ಮೋಸ. BJP ಬರಬಾರ್ದು. ನನ್ನ ಆಶ್ವಾಸನೆ ಅಷ್ಟೇ. ಯಾವ ದೇವ್ರಿಗೆ ಬೇಕಾದ್ರೆ ಹೋಗಿ ಕೈ ಮುಗಿಬೇಕಾದ್ರೆ ನಾನು ಕಾಂಗ್ರೆಸ್ಸೇ ಬರಬೇಕು ಅಂತಲೇ ಕೈ ಮುಗಿಯೋದು. ನಮ್ಮ ಹೆಸರು ಪುಟ್ಟರಾಜು ಅಂತ, ಮನ್ನೆಹುಂಡಿ ಗ್ರಾಮ ವರ್ಣ ಕ್ಷೇತ್ರ ಪುಟ್ಟರಾಜು.